ಬಸವಲಿಂಗಾಯ ನಮಃ. ಶ್ರೀ 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 ನಂಜುಂಡ ಸ್ವಾಮಿಗಳವರ ಸೇವಾ ಪ್ರತಿಷ್ಠಾನ ಶ್ರೀ ಹೊಸಮಠ ಸದ್ಗುರು ಹಾಗೂ ಬೆಳದಿಂಗಳಲ್ಲಿ ಶರಣರ ಚಿಂತನಾ ಮಂಥನ ಸಮಿತಿ ಮಳವಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಈ ಶ್ರೀಮಠದ ಆವರಣದಲ್ಲಿ ಈ ದಿನ 2ನೇ ತಿಂಗಳ ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನು ಎಲ್ಲ ಶರಣರಿಗಾಗಿ ಅವರೆಲ್ಲರ ಸಮ್ಮುಖ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಶರಣರಿಗೆ ಆದರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ದಿನದ ವಿಶೇಷವಾಗಿ ನಮ್ಮೆಲ್ಲರನ್ನ ಇಷ್ಟಲಿಂಗ ಪೂಜೆಯ ಬಗ್ಗೆ ಸವಿಸ್ತಾರವಾಗಿ ವಿಚಾರಗಳನ್ನು ತಿಳಿಸಿಕೊಡಲು ಶ್ರೀ ರಾಮಯೋಗೀಶ್ವರ ಮಠದ ಮಠಾಧಿಪತಿಗಳಾದಂಥ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಬಸವ ಸ್ವಾಮೀಜಿಗಳವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶ್ರೀಮಠದ ವತಿಯಿಂದ, ಶ್ರೀಮಠದ ಭಕ್ತರ ವತಿಯಿಂದ ಹಾಗೂ ಎಲ್ಲ ಶರಣರ ವತಿಯಿಂದ ಆದರದಿಂದ ಅವರನ್ನ ಸ್ವಾಗತವನ್ನು ಮಾಡ್ತಾ ಇದ್ದೇವೆ.
ಹಾಗೆಯೇ ನಮ್ಮ ಶ್ರೀಮಠದಲ್ಲಿ ನಡೆಯುವ ಎಲ್ಲ ಕಾರ್ಯಗಳಿಗೆ ಭಕ್ತರ ಏನು ಇಷ್ಟವಾಗುತ್ತದೆಯೋ, ಭಕ್ತರಿಗೆ ಯಾವುದು ಒಳ್ಳೆಯದಾಗುತ್ತದೆಯೋ ಆ ಕಾರ್ಯವನ್ನು ಮಾಡಲು ನಾನು ಎಂದೂ ಸದಾ ಸಿದ್ಧ, ಸದಾ ಮುಂದೆ ಇರ್ತೇನೆ ಅಂತ ಹೇಳಿ ಕಂಕಣವನ್ನು ತೊಟ್ಟಿಕೊಂಡು ನಮ್ಮೆಲ್ಲರ ಸದ್ಭಕ್ತರ ಒಳಿತಿಗಾಗಿ ಶ್ರಮಿಸುತ್ತಿರುವಂಥ ಶ್ರೀ ಹೊಸಮಠದ ಮಠಾಧ್ಯಕ್ಷರಾದಂಥ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮೀಜಿಗಳವರಿಗೂ ಕೂಡ ದಿವ್ಯ ನೇತೃತ್ವದಲ್ಲಿ ಅವರು ಈ ಕಾರ್ಯಕ್ರಮವನ್ನು ಶ್ರೀಮಠದ ಆವರಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರಿಗೂ ಕೂಡ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದರಲ್ಲೂ ಈ ದಿನದ ಕಾರ್ಯಕ್ರಮದಲ್ಲಿ ನಮಗೆ ಜ್ಞಾನ ದಾಸೋಹದ ಜೊತೆಗೆ ನಮ್ಮ ಇಷ್ಟಲಿಂಗ ಪೂಜೆಯ ಒಂದು ಜ್ಞಾನದ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ದಾಸೋಹವನ್ನು ನಡೆಸಿಕೊಡಲು ನಮ್ಮ ಶ್ರೀಮಠದ ಭಕ್ತರಾದಂಥ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಸಿದ್ಧಲಿಂಗ ಆರಾಧ್ಯರು, ವೀರಶೈವ ಸಮಾಜದ ಮುಖಂಡರು ಬೆಂಗಳೂರು, ಅವರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಶರಣ ಬಂಧುಗಳೇ, ಈ ದಿನದ ಕಾರ್ಯಕ್ರಮ 12ನೇ ಶತಮಾನದಲ್ಲಿ ಬಸವಣ್ಣನವರು ನೀಡಿದಂತಹ ಇಷ್ಟಲಿಂಗವನ್ನು ಯಾವ ರೀತಿ ನಾವು ಧಾರಣೆಯನ್ನು ಮಾಡ್ಕೋಬೇಕು, ಪೂಜೆಯನ್ನು ಮಾಡಬೇಕನ್ನುವ ವಿಚಾರವಾಗಿ ಇದೆ. ಮೊದಲನೆಯದಾಗಿ ಪ್ರಾರ್ಥನೆಯನ್ನು ಶ್ರೀ ಅಕ್ಕ ಮಹಾದೇವಿ ಭಜನಾ ಮಂಡಳಿಯ ನನ್ನ ಸಹೋದರಿಯರಾದಂಥ ಹೇಮಾ ಮತ್ತು ಅವರ ಗೆಳತಿಯವರು ಪ್ರಾರ್ಥನೆ ಮಾಡುವುದರ ಮೂಲಕ ಪ್ರಾರಂಭ ಮಾಡ್ತಾರೆ. ಅಕ್ಕ ಮಹಾದೇವಿ ಭಜನಾ ಮಂಡಳಿಯ ಎಲ್ಲ ಸಹೋದರಿಯರಿಗೆ ಶರಣಾರ್ಥಿಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ವೇದಿಕೆಯ ಮೇಲಿರುವ ಶ್ರೀಗಳವರು, ಹಾಗೆ ನಮ್ಮ ವೀರಶೈವ ಸಮಾಜದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸಿದ್ಧಲಿಂಗ ಆರಾಧ್ಯರು, ಹಾಗೆ ನಮ್ಮ ಮಳವಳ್ಳಿ ತಾಲೂಕಿನ ಅಖಿಲ ಭಾರತ ವೀರಶೈವ ಮಹಾಸಭಾದ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ CN ಮಲ್ಲೇಶ್ವರವರು, ಶಿಕ್ಷಕರು, ಅವರು ವೇದಿಕೆಗೆ ಆಗಮಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಶಿವ ಪೂಜೆಗೆ ಚಾಲನೆಯನ್ನ ಮಾಡಬೇಕು ಅಂತ ಕಳಕಳಿಯ ಮನವಿ. ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ಓಂ
ಗುರುಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರುಬಸವ ಲಿಂಗಾಯ. ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಯೋತಿ ಬೆಳಗಿಸುವುದರ ಮೂಲಕ ಹಾಗೆ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿಯನ್ನು ಅರ್ಪಿಸುವುದರ ಮೂಲಕ ಕಾರ್ಯಕ್ರಮವನ್ನು ಶಿವಭಕ್ತ